ಇಲ್ಲಿ ಇಂದಿನಿಂದ ಅಂದರೆ ಜುಲೈ 1ನೇ ತಾರೀಕಿನಿಂದ VBG ರಾಮ್ಜಿ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಇದು ಅತ್ಯಂತ ಜೀವನೋಪಾಯಕ್ಕೆ ಗ್ರಾಮೀಣ ಪ್ರದೇಶದ ಜನಗಳಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಇದರಲ್ಲಿ 4 ವರ್ಗೀಕರಣ ಇದೆ. ಮೊದಲನೇದು NRM ಅಂತೇಳಿ, ಅದು ನೀರು ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡ್ತಿರ್ತಕ್ಕಂಥ ಒಂದು ಗುಂಪಿನ ಕೆಲಸಗಳು. ಎರಡನೇದು ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿಗೆ. ಮೂರನೇದು ಜೀವನೋಪಾಯಕ್ಕೆ. ನಾಲ್ಕನೇದು ಬಂದು ಪ್ರವಾಹ ನಿಯಂತ್ರಣಕ್ಕೆ ಒಂದು ಆದ್ಯತೆಯನ್ನು ಕೊಟ್ಕೊಂಡು 4 ಕೆಟಗರಿಗಳಲ್ಲಿ ಈ ಒಂದು VBG ರಾಮ್ಜಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಈ ಹಿಂದೆ ಈ ಕೆಟಗರಿ ಒಳಗೆ 266 ವರ್ಕ್ಗಳಿತ್ತು. ಈಗ ಅದನ್ನು ಹೆಚ್ಚು ಮಾಡಿ 318 ರೀತಿಯ ಕೆಲಸಗಳನ್ನು ನಾವು ಗ್ರಾಮೀಣ ಪ್ರದೇಶದಲ್ಲಿ, ಗ್ರಾಮೀಣ ಭಾಗದಲ್ಲಿ ತಗೊಳ್ತಕ್ಕಂಥದ್ದಿದೆ. ಅದಲ್ಲದೆ ಕೂಲಿನೂ ಕೂಡ 370 ಇತ್ತು, ಈಗ 381ಕ್ಕೆ ಹೆಚ್ಚುವರಿ ಮಾಡಲಾಗಿದೆ. ಮತ್ತು ಇನ್ನೊಂದು ವಿಶೇಷತೆ ಅಂತಂದರೆ 100 ದಿವಸಗಳ ಕೆಲಸವನ್ನು 125ಕ್ಕೆ ಹೆಚ್ಚಳ ಮಾಡಿದ್ದಾರೆ ಸರ್ಕಾರದಿಂದ. ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುಪಾತ 60:40 ಇದೆ. ಮೊದಲು 90:10 ಇತ್ತು. ಕೇಂದ್ರ ಸರ್ಕಾರದ 90, ರಾಜ್ಯ ಸರ್ಕಾರದ 10. ಈಗ ಕೇಂದ್ರ ಸರ್ಕಾರದ್ದು 60, ರಾಜ್ಯ ಸರ್ಕಾರದ್ದು 40. ಈ ಥರ ರೇಷಿಯನ್ನು ಕೂಡ ಇವಾಗ ಬದಲಾವಣೆ ಮಾಡಲಾಗಿದೆ. ಹಾಗಾಗಿ ಇದು ತುಂಬ ಜನಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ಯೋಜನೆ. ಮುಖ್ಯವಾಗಿ ಈ ಕೆಲಸಕ್ಕೆ ಏನಾದರೂ ಅಗತ್ಯ ಕಂಡು ಬಂದಿಲ್ಲ ಅಥವಾ ಕೆಲಸ ಕೇಳು ಕೂಡ ಕೊಟ್ಟಿಲ್ಲ ಅಂದರೆ ನಿರೋಧಕ ಭತ್ಯೆ ಕಡ್ಡಾಯವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಆಟೋಮೆಟಿಕ್ ಸಿಸ್ಟಮಲ್ಲಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಅದರಿಂದ ಇದು ಗ್ರಾಮೀಣ ಭಾಗಕ್ಕೆ ಇದು ಒಂದು ಅನುಕೂಲ ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ VBG ರಾಮ್ಜಿ ಇದು ಜುಲೈ 1ರಿಂದ ಇಡೀ ರಾಜ್ಯಾದ್ಯಂತ, ದೇಶಾದ್ಯಂತ ನರೇಗಾಯಿಂದ ಶಿಫ್ಟು ಆಗಿ ಇದು ಈ VBG ರಾಮ್ಜಿಗೆ ಕೆಲಸ ನಿರ್ವಹಿಸಲಿಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಹಾಗೂ ಕೂಡ ಕೆಲಸಗಳನ್ನ ಕೊಡೋಕ್ಕೆ ನಾವು ಕ್ರಿಯೋಜನೆ ಮತ್ತು ಇನ್ನಿತರ ಪೂರ್ವಭಾವಿ ತಯಾರಿಗಳನ್ನ ನಾವು ಮಾಡಿಕೊಂಡು ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ತಮ್ಮ